ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಎನರ್ಜಿಯನ್ನು ಫೀಲ್ ಮಾಡ್ಕೊಳ್ಳಿ. ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ರೀಡಿಂಗನ್ನು ನೋಡೋಣ. ಅಂದರೆ ನಿಮ್ಮ ಪರ್ಸನ್ ಬಗ್ಗೆ ನೀವು ಡೌಟಲ್ಲಿದ್ದರೆ, ಅಂದರೆ ಅವರ ಬಿಹೇವಿಯರ್ ನೋಡಿ, ಅವ್ರು ನಿಮ್ಮ ಹತ್ರ ಮಾತಾಡ್ತಾ ಇರ್ಬೋದು ಅಥವಾ ಮಾತನಾಡದೇ ಇರ್ಬೋದು, ಅಥವಾ ಕಾಲ್ ಮಾಡಿದ್ರೆ ಪಿಕ್ ಮಾಡದೇ ಇರಬಹುದು, ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು, ಇಗ್ನೋರ್ ಮಾಡ್ತಾ ಇರಬಹುದು. ಇದೆಲ್ಲದರಿಂದ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ಬೋದು, ಇವರ ಮನಸ್ಸಲ್ಲಿ ನಾನಿದ್ದೀನಾ ಅಥವಾ ಇನ್ನು ಬೇರೆ ಯಾರಾದರೂ ಇದ್ದಾರಾ? ಈ ಒಂದು ಕ್ವಶನ್ ನಿಮಗೆ ಕಾಡ್ತಾ ಇರಬಹುದು. ಮನಸ್ಸಲ್ಲಿ ಸೇಮ್ ಥಾಟ್ ರಿಪೀಟ್ ಆಗ್ತಾ ಇರಬಹುದು. ಅದರ ಬಗ್ಗೆ ಈ ರೀಡಿಂಗನ್ನು ನೋಡೋದಕ್ಕೆ ಟ್ರೈ ಮಾಡೋಣ. ಮೊದಲಿಗೆ ಕಣ್ಣು ಮುಚ್ಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡಿ. ಯಾಕೆಂದರೆ ನೀವು ಯೂನಿವರ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತಿರೋ, ಎಷ್ಟು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಿರೋ, ನಿಮ್ಮ ಲೈಫ್ ಕೂಡ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದು ಸಾಲ್ವ್ ಆಗೋದಕ್ಕೆ ಶುರು ಆಗುತ್ತೆ. ಆಟೋಮೆಟಿಕಲಿ ಅದಾಗ್ಬಿಡುತ್ತೆ, ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ. ಹಾಗಾಗಿ ಆದಷ್ಟು ಥ್ಯಾಂಕ್ಸ್ ಹೇಳಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಮೊದಲಿಗೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ಮನಸಾರೆ ನಿಮ್ಮ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಕರೆಂಟ್ ಎನರ್ಜಿಯ ಪ್ರಕಾರ ನೀವು ನಿಮ್ಮ ಪರ್ಸನ್ ಮೇಲೆ ಡೌಟ್ ಪಡ್ತಾ ಇರ್ಬೋದು, ಅಥವಾ ಸ್ವಲ್ಪ ಪಾಸಿಟಿವ್ ಎನರ್ಜಿ ಕೂಡ ಇದೆ. ಕೆಲವರು ಈಗ ಹೇಳ್ತಾ ಇರ್ಬೋದು, ನಾನು ಹಾಗಿಲ್ಲ, ನಾನು ಯಾಕೆ ಡೌಟ್ ಪಡಲಿ, ಅವರ ಬಿಹೇವಿಯರೇ ಆ ರೀತಿ ಇದೆ. ಬಟ್ ಎನರ್ಜಿಯ ಪ್ರಕಾರ ಇನ್ಸೈಡ್ ನೀವು ಡೌಟ್ ಮಾಡ್ತಾ ಇದ್ದೀರಾ. ಆದರೆ ನಿಮ್ಮ ಪರ್ಸನ್ ಮನಸ್ಸಲ್ಲಿ ನೀವೇ ಇದ್ದೀರಾ ಅನ್ನೋ ಕ್ಲಿಯರ್ ಎನರ್ಜಿ ಕಾಣ್ತಾ ಇದೆ. ಅವ್ರೀಗ ಕನ್ಫ್ಯೂಷನ್ ಸ್ಟೇಟ್ನಲ್ಲಿ ಇದ್ದಾರೆ, ನೀವು ಕೂಡ ಕನ್ಫ್ಯೂಷನ್ನಲ್ಲಿ ಇದ್ದೀರಾ. ಇಬ್ಬರೂ ಸೇಮ್ ಎನರ್ಜಿ ಶೇರ್ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಪರ್ಸನ್ ಮೇಲೆ ಓವರ್ ಅಟ್ಯಾಚ್ಮೆಂಟ್, ಓವರ್ ಪೊಸೆಸಿವ್ನೆಸ್ ಇದೆ. ಇಲ್ಲಿ ಡೆವಿಲ್ ಕಾರ್ಡ್ ಇದೆ. ಕೆಲವೊಮ್ಮೆ ರೀಸನ್ ಇಲ್ಲದೆ ಡೌಟ್ ಮಾಡ್ತಾ ಇದ್ದೀರಾ. ನೆಗೆಟಿವ್ ಥಾಟ್ಸ್ ರಿಪೀಟ್ ಆಗ್ತಾ ಇದೆ. ಅವರು ಯಾರ ಜೊತೆ ಮಾತಾಡ್ತಿರ್ಬೋದು, ಅವ್ರು ನನ್ನನ್ನು ಚೀಟ್ ಮಾಡ್ತಾ ಇದ್ದಾರಾ? ಇದು ನಿಮ್ಮ ಮೈಂಡ್ ಕ್ರಿಯೇಟ್ ಮಾಡ್ತಾ ಇರುವಂತಹ ಒಂದು ಡೌಟ್. ಕ್ವೀನ್ ಆಫ್ ಕಪ್ಸ್ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ನೀವೇ ಇದ್ದೀರಾ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಅಂದರೆ ನೀವು ಡೌಟ್ ಪಡ್ತಾ ಇರ್ಬೋದು, ಬಟ್ ಅವರು ನಿಮ್ಮ ಮೇಲೆ ಡೀಪ್ ಲವ್ ಇಟ್ಕೊಂಡಿದ್ದಾರೆ. ಇಮೋಷ್ನಲ್ ಆಗಿ ಕೂಡ ಕನೆಕ್ಟ್ ಆಗಿದ್ದಾರೆ. ಅವರು ನಿಮ್ಮನ್ನು ಜೆನ್ಯೂನ್ಲಿ ಕೇರ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇದು ಪ್ಯೂರ್ ಲವ್ ಎನರ್ಜಿ. ಬಟ್ ಈಗ ಸಿಚುವೇಶನ್ ಯಾವುದೇ ಇರ್ಬೋದು, ಇಲ್ಲಿ ಡೌಟ್ ಅನ್ನೋದು ನೀವು ತುಂಬ ಜಾಸ್ತಿ ಪಡ್ತಾ ಇದ್ದೀರಾ ಅನ್ನೋ ಎನರ್ಜಿ ಕಾಣ್ತಾ ಇದೆ. 7 ಆಫ್ ಕಪ್ಸ್ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಈಗ ಕನ್ಫ್ಯೂಷನ್ನಲ್ಲಿ ಇದ್ದಾರೆ. ಕ್ಲಿಯರ್ ಡಿಸಿಷನ್ ಅನ್ನೋದು ಇಲ್ಲ. ಲೈಫ್ನಲ್ಲಿ ತುಂಬ ಡಿಸ್ಟ್ರಾಕ್ಷನ್ ಅನ್ನೋದು ಕಾಣ್ತಾ ಇದೆ. ಇದರಿಂದ ಅವರ ಬಿಹೇವಿಯರ್ ಅನ್ಸ್ಟೇಬಲ್ ಆಗಿದೆ. ನಿಮಗೂ ಕೂಡ ಡೌಟ್ ಬರ್ತಾ ಇರ್ಬೋದು ಇವರ ಬಿಹೇವಿಯರ್ ನೋಡಿ. ಬಟ್ 10 ಆಫ್ ಸ್ವಾರ್ಡ್ಸ್ ಎನರ್ಜಿ ಕೂಡ ಇದೆ. ನೀವು ತುಂಬ ಹರ್ಟ್ ಆಗಿದ್ದೀರಾ, ಕಣ್ಣೀರು ಹಾಕಿದ್ದೀರಾ. ರೀಸೆಂಟ್ ಡೇಸ್ನಲ್ಲಿ ಆಗಿರ್ಬೋದು, ಫೈಟ್ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಎಮೋಷ್ನಲ್ ಬ್ರೇಕ್ ಡೌನ್ ಆಗಿರ್ಬೋದು, ನೀವು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋ ಎನರ್ಜಿ ಇದೆ. ಜಡ್ಜ್ಮೆಂಟ್ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ಕ್ಲಾರಿಟಿ ಜೊತೆ ಬರ್ತಾರೆ. ಏನೇ ಇದ್ರೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ. ಕನ್ಫ್ಯೂಷನ್ ಅನ್ನೋದು ಸ್ಲೋಲಿ ಕ್ಲಿಯರ್ ಆಗುವ ಎನರ್ಜಿ ಇದೆ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಕಾಣ್ತಾ ಇದೆ. ಇದು ಎಲ್ರಿಗೂ ಅಲ್ಲ, ಕೆಲವರಿಗೆ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಸೋಷಿಯಲ್ ಸರ್ಕಲ್ ಆಗಿರ್ಬೋದು, ಅಥವಾ ಇವರ ಸಿಚುವೇಶನ್ ಆಗಿರ್ಬೋದು, ಯಾವುದೋ ಒಂದು ಪರಿಸ್ಥಿತಿ ಅಡ್ಡ ನಿಂತಿದೆ. ಹಾಗಾಗಿ ಥರ್ಡ್ ಪರ್ಸನ್ ಎನರ್ಜಿ ಕೂಡ ಕಾಣ್ತಾ ಇದೆ. ಅವರ ಹಾರ್ಟ್ನಲ್ಲಿ ಮಾತ್ರ ಮೇನ್ ಪರ್ಸನ್ ನೀವು ಅನ್ನೋ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಪರ್ಸನ್ ಈಗ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಹರ್ಟ್ ಆಗಿದ್ದಾರೆ. ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಭಯ ಪಡ್ತಾ ಇದ್ದಾರೆ, ಮತ್ತೆ ಹರ್ಟ್ ಆಗಬಾರ್ದು ಅಂತ ಥಿಂಕ್ ಮಾಡ್ತಾ ಇದ್ದಾರೆ.
ಇಲ್ಲಿ ಸ್ಟ್ರಾಂಗ್ ಲವ್ ಎನರ್ಜಿ ಕೂಡ ಕಾಣ್ತಾ ಇದೆ. ರಿಲೇಷನ್ಶಿಪ್ ಅನ್ನೋದು ಎಂಡ್ ಆಗಿಲ್ಲ, ನ್ಯೂ ಎಮೋಷ್ನಲ್ ಬಿಗಿನಿಂಗ್ ಚಾನ್ಸಸ್ ತುಂಬ ಇದೆ. ಲವ್ ಇನ್ನೂ ಅಲೈವ್ ಇದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದೀಪ ಇಮ್ಯಾಜಿನ್ ಮಾಡ್ಕೊಳ್ಳಿ, ಗಾಳಿ ಜಾಸ್ತಿ ಬಂತು ಅಂದರೆ ಆ ದೀಪದ ಜ್ವಾಲೆ ಅದು ಕದಲುತ್ತೆ, ಕೆಲವೊಮ್ಮೆ ಆಲ್ಮೋಸ್ಟ್ ಆಫ್ ಆಗಿಬಿಡುತ್ತೆ, ಬಟ್ ಸಂಪೂರ್ಣವಾಗಿ ಆರೋಗಿರೋದಿಲ್ಲ. ಹಾಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಬಂದರೂ ಕೂಡ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಲವ್ ಕಂಪ್ಲೀಟ್ಲಿ ಹೋಗಿಲ್ಲ, ಎಂಡ್ ಆಗಿಲ್ಲ, ಅದು ಇನ್ನೂ ಬೆಳಗ್ತಾ ಇದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಬಟ್ ನೀವು ಅನ್ನೆಸೆಸರಿ ಡೌಟ್ ಮಾಡ್ತಾ ಇದ್ದೀರಾ, ನಿಮ್ಮ ಲವ್ನ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಓವರ್ ಥಿಂಕಿಂಗ್ ಅನ್ನೋದು ಜಾಸ್ತಿ ಆಗಿದೆ. ಬಟ್ ಟ್ರಸ್ಟ್ ಬಿಲ್ಡ್ ಮಾಡ್ಕೋಬೇಕು, ಇಲ್ಲ ಅಂದರೆ ನೀವು ಕ್ರಿಯೇಟ್ ಮಾಡಿದ ಗ್ಯಾಪ್ ಇನ್ನೂ ದೊಡ್ಡದಾಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. 7 ಆಫ್ ಕಪ್ಸ್ ಎನರ್ಜಿ ಇತ್ತು. ಇದು ಒಂದು ಕನ್ಫ್ಯೂಷನ್, ಮಲ್ಟಿಪಲ್ ಚಾಯ್ಸಸ್ ಕಾರ್ಡ್. ಅಂದರೆ ನಿಮ್ಮ ಪರ್ಸನ್ ಈಗ ಕ್ಲಿಯರ್ ಆಗಿಲ್ಲ, ಅವರ ಮೈಂಡ್ ಒಂದೇ ದಾರಿಲಿ ಫೋಕಸ್ ಆಗ್ತಾ ಇಲ್ಲ, ಅವರ ಮೈಂಡ್ ಒಳಗಡೆ ತುಂಬ ವಿಷಯಗಳು ನಡೀತಾ ಇದೆ, ಹಲವಾರು ವಿಷಯಗಳನ್ನು ಥಿಂಕ್ ಮಾಡ್ತಾ ಇದ್ದಾರೆ. ಒಂದೇ ಥಾಟ್ ಇಲ್ಲ, ಒಂದೇ ಫೀಲಿಂಗ್ ಇಲ್ಲ, ಒಂದೇ ಡಿಸಿಷನ್ ಅನ್ನೋದು ಇಲ್ಲ, ಎವ್ರಿಥಿಂಗ್ ಮಿಕ್ಸ್ಡ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಎಕ್ಸಾಂಪಲ್ಗೆ ಹೇಳೋದಾದರೆ ಅವ್ರು ಫೀಲ್ ಮಾಡ್ತಾ ಇರಬಹುದು, ಅಂದರೆ ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡೋದ್ರ ಬಗ್ಗೆ ಥಿಂಕ್ ಮಾಡೋದು, ನಂತರ ಸ್ವಲ್ಪ ದಿನ ಡಿಸ್ಟೆನ್ಸ್ ತಗೊಳ್ಳೋದ್ರ ಬಗ್ಗೆ ಥಿಂಕ್ ಮಾಡೋದು, ಅಥವಾ ಮೆಸೇಜ್ ಕಾಲ್ ಮಾಡದೇ ಇರೋದು, ಅಂದರೆ ನನ್ನ ಲೈಫ್ ಬಗ್ಗೆ ಇನ್ನೇ ಫೋಕಸ್ ಮಾಡಬೇಕಾ ಅಂತ ಥಿಂಕ್ ಮಾಡೋದು, ನಾನು ರೆಡಿ ಇದೀನಾ ರಿಲೇಷನ್ಶಿಪ್ಗೆ, ಕಮಿಟ್ಮೆಂಟ್ಗೆ, ಮ್ಯಾರೇಜ್ಗೆ ಅಂತ ಥಿಂಕ್ ಮಾಡೋದು, ಈ ರೀತಿ ಮಾಡ್ತಾ ಇದ್ದಾರೆ. ನೋಡಿ, ಒಂದೇ ಕ್ವಶನ್ ಅಲ್ಲ, ಹಲವಾರು ಕ್ವಶನ್ಸ್ಗಳು ಇವರ ಮೈಂಡ್ನಲ್ಲಿ ಓಡಾಡ್ತಾ ಇದೆ. ಇದೆಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ, ಅವರ ಲೈಫ್ನಲ್ಲಿ ತುಂಬ ಅಡೆತಡೆಗಳು, ಸಿಚುವೇಶನ್ಗಳು ಇದೆ. ಅಂದರೆ ಫ್ಯಾಮಿಲಿಯ ಪ್ರೆಷರ್ ಆಗಿರ್ಬೋದು, ಕೆರಿಯರ್ ಟೆನ್ಷನ್ ಆಗಿರ್ಬೋದು, ಪಾಸ್ಟ್ ಮೆಮೊರೀಸ್ ಆಗಿರ್ಬೋದು, ಅಥವಾ ಕೆಲವರ ರಿಲೇಷನ್ಶಿಪ್ಪಲ್ಲಿ ಎಕ್ಸ್ ಪರ್ಸನ್ ಥಾಟ್ಸ್ ಕೂಡ ಬಂದಿರಬಹುದು, ಫಿಯರ್ ಆಫ್ ಕಮಿಟ್ಮೆಂಟ್, ರೆಸ್ಪಾನ್ಸಿಬಿಲಿಟಿ, ಸ್ಟ್ರೆಸ್, ಇದೆಲ್ಲ ಮಿಕ್ಸ್ ಆಗಿ ಅವರ ಮೈಂಡ್ನಲ್ಲಿ ಸ್ಟಕ್ ಆಗಿದೆ. ಅಂದರೆ ಇವರ ಬಿಹೇವಿಯರ್ ಚೇಂಜ್ ಆಗ್ತಾ ಇರ್ಬೋದು, ನೀವು ನೋಟಿಸ್ ಮಾಡ್ತಾ ಇರ್ಬೋದು. ಕೆಲವೊಂದು ಸಲ ಅವರು ತುಂಬ ಕ್ಲೋಸ್ ಆಗ್ತಾರೆ ನಿಮ್ಮ ಜೊತೆ, ಲವ್ ಎಕ್ಸ್ಪ್ರೆಸ್ ಮಾಡ್ತಾರೆ, ಎಲ್ಲ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ತಾರೆ, ಇನ್ನೊಂದು ದಿನ ಸೈಲೆಂಟ್ ಆಗಿಬಿಡ್ತಾರೆ, ಇಗ್ನೋರ್ ಮಾಡ್ತಾರೆ. ಇದೆಲ್ಲವನ್ನು ನೀವು ಗಮನಿಸ್ತಾ ಇದ್ದೀರಾ, ನೋಟಿಸ್ ಮಾಡ್ತಾ ಇದ್ದೀರಾ. ಬಟ್ ಸಿಚುವೇಶನ್ ಆ ರೀತಿ ಇದೆ. ನಿಮ್ಗೆ ಯಾಕೆ ಡೌಟ್ ಬರ್ತಾ ಇದೆ ಅಂದರೆ, ನಿಮ್ಮ ಮೈಂಡ್ ಆಟೋಮೆಟಿಕಲಿ ನೆಗೆಟಿವ್ ಸೈಡ್ಗೆ ಹೋಗ್ತಾ ಇದೆ. ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಬೇರೆ ಯಾರಾದರೂ ಇದ್ದಾರಾ, ಬೇರೆ ರಿಲೇಷನ್ಶಿಪ್ ಇದೆಯಾ, ಅವರು ಬದಲಾಗ್ತಿದ್ದಾರೆ, ನನ್ನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿದೆಯಾ. ಬಟ್ ಸತ್ಯ ಏನು ಅಂದರೆ, ಅವರು ಕನ್ಫ್ಯೂಸ್ಡ್ ಆಗಿದ್ದಾರೆ, ನಾಟ್ ಚೀಟಿಂಗ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಮೈಂಡ್ ವರ್ಸಸ್ ಹಾರ್ಟ್, ಅವರ ಹಾರ್ಟ್ ಹೇಳ್ತಿದೆ ಇವರಿಗೆ ನೀವೇ ಇಂಪಾರ್ಟೆಂಟ್, ನಿಮ್ಮ ಜೊತೆನೇ ಇರಬೇಕು ಅಂತ. ಮೈಂಡ್ ಹೇಳ್ತಾ ಇದೆ ವೆಯ್ಟ್, ಥಿಂಕ್ ಅಗೇನ್, ಇನ್ನೂ ರೆಡಿಯಾಗಿದೆಯಾ ಅಂತ ಅವರನ್ನೇ ಕ್ವಶನ್ ಕೇಳ್ತಾ ಇದೆ. ಹಾಗಾಗಿ ಅವರು ಸ್ಟಕ್ ಆಗಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ, ಅವರ ಕನ್ಫ್ಯೂಷನ್ ತುಂಬ ಜಾಸ್ತಿ ಇರೋದು ನಿಮ್ಮ ಡೌಟ್ ಮೇಲೆ. ನೀವು ಡೌಟ್ ಮಾಡ್ತಾ ಹೋದರೆ ಅವರ ಕನ್ಫ್ಯೂಷನ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರು ಇನ್ನೂ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಇದು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಇದು ಇಲ್ಲಿ ಯಾವ ಎನರ್ಜಿ ಇದೆ ಅಂದರೆ, ಈ ವ್ಯಕ್ತಿ ಯಾವುದೇ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು, ಅದು ಟೆಂಪ್ರವರಿ. ಕ್ಲಾರಿಟಿ ಅನ್ನೋದು ಈ ರಿಲೇಷನ್ಶಿಪ್ಪಲ್ಲಿ ಬರುತ್ತೆ, ಸ್ಲೋಲಿ ಡಿಸಿಷನ್ ಬರುತ್ತೆ, ಬಟ್ ಪೇಷನ್ಸ್ ಬೇಕು ಅನ್ನೋ ಎನರ್ಜಿ ಇದೆ. ಅವರು ನಿಮ್ಮಿಂದ ದೂರ ಹೋಗ್ತಾ ಇಲ್ಲ, ಅವರು ಅವರ ಓನ್ ಮೈಂಡ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕನ್ಫ್ಯೂಷನ್ ಅನ್ನೋದು ಕ್ಲಿಯರ್ ಆದಮೇಲೆ ಅವರು ಯಾವ ದಾರಿ ಆಯ್ಕೆ ಮಾಡ್ತಾರೆ ಅಂತ ಅವರೇ ಥಿಂಕ್ ಮಾಡ್ತಾರೆ. ಅಂದರೆ ನಿಮ್ಮ ದಾರಿಗೆ ಬರ್ತಾರೆ, ನಿಮ್ಮ ಕಡೆಗೆ ಬರ್ತಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. 10 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ಅಂದರೆ ಪೇಯ್ನ್, ಎಮೋಷ್ನಲ್ ಬ್ರೇಕ್ ಡೌನ್. ನಿಮ್ಮ ಕರೆಂಟ್ ಫೀಲಿಂಗ್ಸ್ ಏನು ಅಂದರೆ, ನೀವು ತುಂಬ ಹರ್ಟ್ ಆಗಿದ್ದೀರಾ, ಪಾಸ್ಟಲ್ಲಾಗಿರ್ಬೋದು, ರೀಸೆಂಟ್ ಪಾಸ್ಟಲ್ಲಾಗಿರ್ಬೋದು, ಒಳಗಿನಿಂದ ಕಂಪ್ಲೀಟ್ಲಿ ಬ್ರೇಕ್ ಆಗಿದ್ರಿ. ಇದು ಜಸ್ಟ್ ನಾರ್ಮಲ್ ಸ್ಯಾಡ್ನೆಸ್ ಅಲ್ಲ, ಡೀಪ್ ಪೇಯ್ನ್. ಕೆಲವರು ರಾತ್ರಿ ಸೈಲೆಂಟಾಗಿ ತುಂಬ ಅಳ್ತಾ ಇರಬಹುದು, ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ ಫೀಲಿಂಗ್ಸನ್ನು, ಫೋನ್ ಇಟ್ಕೊಂಡು ಅವರ ಚಾಟ್ ಓದ್ತಾ ಇರೋದು, ಅಥವಾ ಕಾಲ್ ಮೆಸೇಜ್ ಮಾಡ್ತಾರೆ ಅಂತ ಅವರ ಮೆಮೊರೀಸ್ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇರೋದು, ನಾನೇನು ತಪ್ಪು ಮಾಡಿದೆ ಅನ್ನೋ ಕ್ವಶನ್ ಮತ್ತೆ ಮತ್ತೆ ನಿಮ್ಮ ಮನಸ್ಸಿಗೆ ಬರ್ತಾ ಇದೆ. ರೀಸೆಂಟ್ ಡೇಸ್ನಲ್ಲಿ ನಿಮ್ಮ ಲೈಫ್ನಲ್ಲಿ ದೊಡ್ಡ ಫೈಟ್ ಆಗಿರ್ಬೋದು, ಅಂದರೆ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಸಡನ್ ಸೈಲೆನ್ಸ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು. ಅಂದರೆ ಇವತ್ತಿನ ಎನರ್ಜಿಯ ಪ್ರಕಾರ ನೀವು ತುಂಬ ಡಲ್ ಆಗಿರಬಹುದು. ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ಲವ್ ಲೈಫ್ನಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಜಗಳ, ಫೈಟ್ ಈ ರೀತಿ ಬಂದಿರಬಹುದು. ಒಂದು ಮಾತು ಏನಾದರೂ ದೊಡ್ಡದಾಗಿ ನಡೆದಿರ್ಬೋದು, ಒಂದು ಆ್ಯಕ್ಷನ್ ಅನ್ನೋದು ದೊಡ್ಡದಾಗಿ ಆಗಿರ್ಬೋದು. ನಿಮ್ಮ ಹಾರ್ಟ್ಗೆ ತುಂಬ ಡೀಪಾಗಿ ಅದು ಪೇಯ್ನ್ ಮಾಡಿದೆ. ನೀವು ಫಿಸಿಕಲಿ ಫೈನ್ ಆಗಿರಬಹುದು, ಬಟ್ ಮೆಂಟಲಿ ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿರುವ ಎನರ್ಜಿ ಕಾಣ್ತಾ ಇದೆ.
ಕಾನ್ಸಂಟ್ರೇಷನ್ ಅನ್ನೋದು ಇಲ್ಲ, ಫೋಕಸ್ ಅನ್ನೋದು ಇಲ್ಲ, ಸೇಮ್ ಥಾಟ್ ರಿಪೀಟ್ ಆಗ್ತಾ ಇದೆ. ಅವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ನನ್ನನ್ನು ಯಾಕೆ ಇಗ್ನೋರ್ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ, ಇದು ನಿಮ್ಮ ಮೈಂಡ್ ನಿಮಗೆ ರೆಸ್ಟ್ ಕೊಡ್ತಾ ಇಲ್ಲ. ಹೊರಗಡೆ ನೀವು ಸ್ಟ್ರಾಂಗ್ ಆಗಿ ಕಾಣ್ತೀರಾ, ಬಟ್ ಇನ್ಸೈಡ್ ಕಂಪ್ಲೀಟ್ಲಿ ಡೌನ್ ಆಗ್ತಾ ಇದ್ದೀರಾ. ಕೆಲವರು ಈವನ್ ಯೋಚನೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ನನಗೇನು ಆಗಿಲ್ಲ ಅಂತ ನೀವು ಹೊರಗಡೆ ಸ್ಟ್ರಾಂಗ್ ಆಗಿ ತೋರಿಸ್ಕೊಳ್ತಾ ಇರ್ಬೋದು, ಬಟ್ ಹಾರ್ಟ್ ಹೇಳ್ತಾ ಇದೆ ತುಂಬ ಪೇಯ್ನ್ ಆಗ್ತಾ ಇದೆ ನಿಮಗೆ. ಯಾಕೆ ಈ ರೀತಿಯೆಲ್ಲ ಆಗ್ತಾ ಇದೆ ಅಂದರೆ ನಿಮ್ಮ ಹಾರ್ಟ್ ಇನ್ನೂ ಕೂಡ ಆ ವ್ಯಕ್ತಿಯನ್ನು ಲವ್ ಮಾಡ್ತಾ ಇದೆ, ಲೈಕ್ ಮಾಡ್ತಾ ಇದೆ. ಅದಕ್ಕೆ ಈ ಪೇಯ್ನ್ ಅನ್ನೋದು ಜಾಸ್ತಿ ಆಗಿದೆ. ನೀವು ಕೇರ್ ಮಾಡಲಿಲ್ಲ ಅಂದರೆ ಈ ಲೆವೆಲ್ ಪೇಯ್ನ್ ಬರ್ತಾ ಇರಲಿಲ್ಲ. ಅಂದರೆ ನೀವು ತುಂಬ ಕೇರ್ ಮಾಡಿದ್ರಿ, ಆ ವ್ಯಕ್ತಿಯನ್ನು ತುಂಬ ಇಷ್ಟಪಟ್ರಿ, ಹಾಗಾಗಿ ಈ ಪೇಯ್ನ್ ಅನ್ನೋದು ನಿಮಗೆ ಬರ್ತಾ ಇದೆ. ಪೇಯ್ನಲ್ಲಿ ಸ್ಟಕ್ ಆಗೋದು, ಸ್ಲೋಲಿ ಹೀಲ್ ಆಗುವ ಎನರ್ಜಿ ಕಾಣ್ತಾ ಇದೆ. ಅಂದರೆ ನೀವು ಯಾವುದು ಚೂಸ್ ಮಾಡ್ತೀರೋ ಅದೇ ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡುತ್ತೆ. ತುಂಬ ನೀವು ಓವರ್ ಥಿಂಕಿಂಗ್ ಮಾಡೋದು ಒಳ್ಳೆಯದಲ್ಲ, ತುಂಬ ಡೌಟ್ ಪಡೋದು ಕೂಡ ಒಳ್ಳೆಯದಲ್ಲ. ನಾನು ಒಂದೆರಡು ಕಮೆಂಟ್ಗಳನ್ನು ನೋಡಿದೆ. ಅಂದರೆ ಅವ್ರು ಹೇಳೋದು ಇದು ನನಗೆ ಕನೆಕ್ಟ್ ಆಗ್ತಾ ಇಲ್ಲ, ಇದು ಮ್ಯಾಚ್ ಆಗ್ತಾ ಇಲ್ಲ ಅಂತ ನೆಗೆಟಿವ್ ಆಗಿ ಹೇಳ್ತಾ ಇದ್ದೀರಾ. ಆದರೆ ಒಂದು ವಿಷಯನ ನೀವು ಅರ್ಥ ಮಾಡ್ಕೋಬೇಕು, ಇದು ಪರ್ಸ್ನಲ್ ರೀಡಿಂಗ್ ಅಲ್ಲ, ಇದು ಕಲೆಕ್ಟಿವ್ ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ತುಂಬ ಜನರ ಎನರ್ಜಿ ಮಿಕ್ಸ್ ಆಗಿರುತ್ತೆ. ಎಲ್ಲರ ಸ್ಟೋರಿ, ಎಲ್ಲರ ಎನರ್ಜಿ ಒಂದೇ ಆಗಿರೋದಿಲ್ಲ. ಹಾಗಾಗಿ 100% ಮ್ಯಾಚ್ ಆಗಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಕಾರ್ಡ್ಸ್ ಏನು ಎನರ್ಜಿ ಕೊಡುತ್ತೋ ಅದನ್ನು ನಾನು ಟ್ರಾನ್ಸ್ಲೇಟ್ ಮಾಡೋದು. ನಾನು ನನ್ನಿಂದ ಸ್ಟೋರಿ ಕ್ರಿಯೇಟ್ ಮಾಡೋದಲ್ಲ, ನಾನಾಗೆ ಕೂತ್ಕೊಂಡು ಒಂದು ಸ್ಟೋರಿನ ಕ್ರಿಯೇಟ್ ಮಾಡೋದಲ್ಲ. ಇಲ್ಲಿ ಎನರ್ಜಿ ಯಾವ ರೀತಿ ಬರುತ್ತೋ ಅದನ್ನು ಹಾನೆಸ್ಟಾಗಿ ಹೇಳಬೇಕು. ಸೊ ನೆಗೆಟಿವ್ ಆಗಿ ಕಮೆಂಟ್ ಹಾಕಬೇಡಿ, ಯಾಕೆಂದರೆ ಎನರ್ಜಿ ಯಾವ ರೀತಿ ಬರುತ್ತೋ ಅದನ್ನೇ ಹೇಳಬೇಕಾಗುತ್ತೆ. ಇನ್ನು ಇಲ್ಲಿ ಕೆಲವರಿಗೆ ಏನಾಗುತ್ತೆ ಅಂದರೆ, ತುಂಬ ಓವರ್ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀರ. ನೀವು ಬಿಡಬೇಕು ಆ ವ್ಯಕ್ತಿನ ಅಂದರೂ ಬಿಡೋಕ್ಕಾಗೋದಿಲ್ಲ, ಅವರನ್ನು ಫರ್ಗೆಟ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಕೂಡ ಒಂದು ಕಾರ್ಮಿಕ್ ಕನೆಕ್ಷನ್ ಆಗಿರುತ್ತೆ. ಲೈಫ್ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಕರ್ಮ ಸೆಟ್ಲ್ ಆಗ್ತಾ ಇರುತ್ತೆ. ಬಟ್ ಕರ್ಮ ಅಂದರೆ ಸ್ಲೋ ಪ್ರೊಸೆಸ್, ಅದು ಒಂದೇ ದಿನದಲ್ಲಿ ಕ್ಲಿಯರ್ ಆಗೋದಿಲ್ಲ. ಹೀಲಿಂಗ್ ಸಿಕ್ಕಿದ್ರೂ ಕೂಡ ಫುಲ್ಲಿ ರಿಲೀಸ್ ಆಗೋದಕ್ಕೆ ಟೈಮ್ ಬೇಕು. ಹಾಗಾಗಿ ನಮ್ಮ ಲೈಫ್ನಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ, ನಮ್ಮ ಲೈಫ್ನಲ್ಲಿ ಇದೇ ರೀತಿ ರಿಪೀಟ್ ಆಗ್ತಾ ಇದೆಯಲ್ಲ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇದ್ದೀರಾ. ಆನ್ಸರ್ ಏನು ಅಂದರೆ ಸಿಂಪಲ್, ಕರ್ಮ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದು ಬ್ಯಾಲೆನ್ಸ್ ಆಗೋವರೆಗೂ ಕೆಲವೊಂದು ಇಶ್ಯೂಸ್ ಲೈಫ್ನಲ್ಲಿ ಕ್ರಿಯೇಟ್ ಆಗ್ತಾನೆ ಇರುತ್ತೆ, ರಿಪೀಟ್ ಆಗ್ತಾನೆ ಇರುತ್ತೆ. ಹಾಗಾಗಿ ಅನ್ನೆಸೆಸರಿ ನೆಗೆಟಿವ್ ಕಮೆಂಟ್ಸ್ ಬೇಡ. ನಿಮಗೆ ಎಷ್ಟು ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ, ಬಾಕಿ ಉಳಿದಿರುವಂಥದ್ದನ್ನು ಬಿಟ್ಬಿಡಿ. ಇನ್ನು ಪಾಸಿಟಿವ್ ವ್ಯೂವರ್ಸ್ ತುಂಬ ಜನ ಇದ್ದೀರಾ, ತುಂಬ ಥ್ಯಾಂಕ್ಸ್. ತುಂಬ ಜನ ಪಾಸಿಟಿವ್ ಕಮೆಂಟ್ಸ್ ಮಾಡ್ತೀರಾ. ಒಂದು ದಿನ ರೀಡಿಂಗ್ ಮಿಸ್ ಆದರೂ ಕೂಡ ಯಾಕೆ ಏನು ಅಂತ ವಿಚಾರಿಸ್ತೀರಾ. ಇದು ನನಗೆ ತುಂಬ ಕನೆಕ್ಟ್ ಆಯಿತು ಅಂತ ಹೇಳ್ತೀರಾ. ನಿಮ್ಮ ಸಪೋರ್ಟ್ ಏನಿದೆ, ನಿಮ್ಮ ಲವ್ ಏನಿದೆ ನನಗೆ ತುಂಬ ಇಂಪಾರ್ಟೆಂಟ್. ನಿಜವಾಗ್ಲೂ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ಯು ಆಲ್. ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ತುಂಬ ಪಾಸಿಟಿವ್ ಆಗಿ ಮೆಸೇಜ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಎನರ್ಜಿ ರಿಸೀವ್ ಮಾಡೋದು ನಿಮ್ಮ ಕೈಯಲ್ಲೇ ಇದೆ. ಪಾಸಿಟಿವ್ ಆಗಿರಿ, ಯೂನಿವರ್ಸ್ ಮೇಲೆ ಟ್ರಸ್ಟ್ ಅನ್ನು ಇಟ್ಕೊಳ್ಳಿ. ಅಂದರೆ ಲೈಫ್ ಸೈಕಲ್ ಡೆಸ್ಟಿನಿ ಅಂದರೆ, ವೀಲ್ ಅಂದರೆ ಏನು ಅಂದರೆ ಒಂದು ಚಕ್ರ, ಅದು ಆಲ್ವೇಸ್ ರೊಟೇಟ್ ಆಗ್ತಾನೆ ಇರುತ್ತೆ. ಕೆಲವೊಮ್ಮೆ ನೀವು ಹ್ಯಾಪಿ ಫೇಸ್ನಲ್ಲಿ ಇರ್ತೀರಾ, ಕೆಲವೊಮ್ಮೆ ಡಿಫಿಕಲ್ಟ್ ಫೇಸ್ನಲ್ಲಿ ಇರಬಹುದು. ಇದೇ ಲೈಫ್ ಸೈಕಲ್. ಹಾಗಾಗಿ ನಿಮ್ಮ ಎನರ್ಜಿ ಯಾವ ರೀತಿ ಬರುತ್ತೋ ಆ ರೀತಿ ನಾನು ಹೇಳಬೇಕಾಗುತ್ತೆ. ರಿಲೇಷನ್ಶಿಪ್ಪಲ್ಲಿ ಕೂಡ ಒಂದು ಸೈಕಲ್ನಲ್ಲಿ ಇದ್ದರೆ ಇನ್ನೊಂದು ಕಡೆ ನೀವು ರೊಟೇಟ್ ಆಗ್ತಾ ಇರ್ತೀರ. ಈಗ ನೀವು ಕನ್ಫ್ಯೂಷನ್ ಫೇಸ್ನಲ್ಲಿ ಇದ್ದೀರಾ, ಬಟ್ ಇದು ಪರ್ಮನೆಂಟ್ ಅಲ್ಲ. ಎನರ್ಜಿಯ ಪ್ರಕಾರ ಇದು ರೊಟೇಟ್ ಆಗ್ತಾ ಇರುತ್ತೆ. ಬ್ಯಾಡ್ ಫೇಸ್ ಮತ್ತು ಗುಡ್ ಫೇಸ್ಗೆ ಚೇಂಜ್ ಆಗ್ತಾ ಇರುತ್ತೆ. ರೈಟ್ ಥಿಂಗ್ ರಾಂಗ್ ಟೈಮ್ನಲ್ಲಿ ಆಗಲ್ಲ. ನಿಮ್ಮ ಪರ್ಸನ್ ನಿಮ್ಮ ಲೈಫ್ಗೆ ರೈಟ್ ಪರ್ಸನ್ ಆಗಿರ್ಬೋದು, ಬಟ್ ಟೈಮಿಂಗ್ ಕರೆಕ್ಟ್ ಇರಲಿಲ್ಲ ಅಂದರೆ ಡಿಲೇ ಆಗುತ್ತೆ. ನೀವು ರೆಡಿ ಇದ್ದೀರಾ, ಬಟ್ ಅವರು ರೆಡಿ ಇರೋದಿಲ್ಲ, ಅಥವಾ ಅವ್ರು ರೆಡಿ ಇದ್ದಾರೆ ಬಟ್ ಸಿಚುವೇಶನ್ ಅಲೋ ಮಾಡ್ತಾ ಇಲ್ಲ. ಹಾಗಾಗಿ ಯೂನಿವರ್ಸ್ ಕೂಡ ಡಿಲೇ ಮಾಡಿಬಿಡುತ್ತೆ. ಹಾಗಾಗಿ ಕರ್ಮ ಬ್ಯಾಲೆನ್ಸ್ ಆಗಬೇಕು. ಇಲ್ಲಿ ಬಿಗ್ಗೆಸ್ಟ್ ಎನರ್ಜಿ ಅಂದರೆ ನಿಮ್ಮ ಪಾಸ್ಟ್ ಲೈಫ್ ಅಥವಾ ಪ್ರೆಸೆಂಟ್ ಲೈಫ್ ಆ್ಯಕ್ಷನ್ಸ್, ಇವುಗಳೆಲ್ಲ ಬ್ಯಾಲೆನ್ಸ್ ಆಗಬೇಕು. ಕೆಲವೊಮ್ಮೆ ನೀವು ಪೇಯ್ನ್ ಅನುಭವಿಸ್ತೀರಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಈಗ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ. ಯಾಕೆಂದರೆ ಕರ್ಮ ಕ್ಲಿಯರ್ ಆಗ್ತಾ ಇದೆ. ನೀವು ಕೇಳ್ತೀರಾ ಯಾಕೆಲ್ಲವೂ ಸ್ಲೋ ಆಗ್ತಾ ಇದೆ, ಯಾಕೆ ಇಮಿಡಿಯೇಟ್ ರಿಸಲ್ಟ್ ಸಿಗ್ತಾ ಇಲ್ಲ, ಯಾಕೆ ಈಗಲೇ ಕಾಲ್ ಮಾಡ್ತಾ ಇಲ್ಲ, ಯಾಕೆ ಮೆಸೇಜ್ ಮಾಡ್ತಾ ಇಲ್ಲ. ಆನ್ಸರ್ ಸಿಂಪಲ್, ಯೂನಿವರ್ಸ್ ತುಂಬ ಅರ್ಜೆಂಟ್ ಮಾಡೋದಿಲ್ಲ, ಅದು ಪರ್ಫೆಕ್ಟ್ ಟೈಮ್ಗೆ ವೆಯ್ಟ್ ಮಾಡ್ತಾ ಇರುತ್ತೆ. ಒಂದು ಸೀಡನ್ನು ನೆಟ್ಟರೆ ಅದು ಸೇಮ್ ಡೇ ಒಂದು ಮರ ಆಗಿ ಬೆಳೆಯೋದಿಲ್ಲ, ಟೈಮ್ ಬೇಕು ಅಲ್ವಾ.
ಅದೇ ರೀತಿ ನಿಮ್ಮ ರಿಲೇಷನ್ಶಿಪ್ ಕೂಡ ಟೈಮ್ ತಗೊಳುತ್ತೆ. ಅಂದರೆ ಈಗ ಸಡನ್ನಾಗಿ ದೊಡ್ಡದಾಗಿ ಫೈಟ್ ನಡೆದಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆದಿದೆ, ಮಿರಾಕಲ್ ಥರ ಒಂದೇ ದಿವಸಕ್ಕೆ ಎಲ್ಲ ಸರಿಯಾಗಬೇಕು ಅಂತ ನೀವು ಅಂದ್ಕೊಳ್ಳೋದು ತಪ್ಪು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಡಿಲೇ ಬರ್ತಾ ಇರ್ಬೋದು, ಅದು ಆ್ಯಕ್ಚುಲಿ ಬ್ಯಾಡ್ ಅಂತ ಅಂದ್ಕೋಬೇಡಿ, ಇದು ಬ್ಲೆಸ್ಸಿಂಗ್. ಯಾಕೆಂದರೆ ಗ್ಯಾಪ್ನಲ್ಲಿ ನೀವು ಗ್ರೋ ಆಗ್ತೀರಾ, ಅವರು ಕೂಡ ಗ್ರೋ ಆಗ್ತಾರೆ, ಫೀಲಿಂಗ್ಸ್ಗಳು ಜಾಸ್ತಿ ಆಗುತ್ತೆ, ಮೆಚ್ಯೂರಿಟಿ ಅನ್ನೋದು ಬರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ನಂತರ ರಿಲೇಷನ್ಶಿಪ್ ಅನ್ನೋದು ಸ್ಟ್ರಾಂಗ್ ಆಗುತ್ತೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಎವ್ರಿಥಿಂಗ್ ಹ್ಯಾಪನ್ಸ್ ಅಟ್ ರೈಟ್ ಟೈಮ್. ನೀವು ಫೋರ್ಸ್ ಮಾಡಬೇಕು ಅಂದರೆ ಥಿಂಗ್ಸ್ ಬ್ರೇಕ್ ಆಗಬಹುದು, ಅಂದರೆ ವಿಷಯಗಳು ಬ್ರೇಕ್ ಆಗ್ಬೋದು. ಬಟ್ ವೆಯ್ಟ್ ಮಾಡಿದ್ರೆ ಪರ್ಫೆಕ್ಟ್ ವೇನಲ್ಲಿ ಸೆಟ್ಲ್ ಆಗುತ್ತೆ. ನಿಮ್ಮ ಸಮಯದಲ್ಲಿ ನಿಮಗೆ ಏನು ಬೇಕು ಅದು ಕರೆಕ್ಟ್ ಟೈಮ್ನಲ್ಲಿ ಸಿಗುತ್ತೆ. ಅದನ್ನು ಯಾರೂ ತಗೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಟೈಮ್ ಮೇಲೆ ನೀವು ಟ್ರಸ್ಟ್ ಮಾಡಬೇಕಾಗುತ್ತೆ, ಯೂನಿವರ್ಸ್ ಮೇಲೆ ಟ್ರಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಎನರ್ಜಿಯ ಪ್ರಕಾರ ನೋಡೋದಾದರೆ ಕೆಲವರು ನೀವು ಅನ್ನೆಸೆಸರಿ ಡೌಟ್ ಪಡ್ತಾ ಇದ್ದೀರಾ. ಬಟ್ ಇಲ್ಲಿ ಮೊದಲೇ ಕ್ವೀನ್ ಆಫ್ ಕಪ್ಸ್ ಎನರ್ಜಿ ಬಂದಿತ್ತು. ನಿಮ್ಮ ಪರ್ಸನ್ ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಬಟ್ ಅವರ ಹಾರ್ಟ್ ತುಂಬ ಸಾಫ್ಟ್ ಆಗಿದೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡುವಾಗ ಅವರ ಮೈಂಡ್ ಅಲ್ಲ, ಅವರ ಹಾರ್ಟ್ ರಿಯಾಕ್ಟ್ ಆಗ್ತಾ ಇದೆ. ಅವರು ರಿಯಲಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಈಸಿಲಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಐ ಲವ್ ಯು ಅಂತ ಹೇಳ್ಕೊಳ್ಳೋದಿಲ್ಲ. ಬಟ್ ಅವರ ಆ್ಯಕ್ಷನ್ಸ್ನಲ್ಲಿ ಕೇರ್ ಅನ್ನೋದು ಕಾಣ್ತಾ ಇದೆ. ಅವ್ರು ನಿಮ್ಮ ಜೊತೆ ಎಮೋಷ್ನಲಿ ಅಟ್ಯಾಚ್ ಆಗಿದ್ದಾರೆ, ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅಟ್ರಾಕ್ಷನ್ ಮಾತ್ರ ಅಲ್ಲ, ಅಟ್ಯಾಚ್ಮೆಂಟ್ ಕೂಡ ಇದೆ, ಡೀಪ್ ಫೀಲಿಂಗ್ ಇದೆ, ಸೈಲೆಂಟ್ ಲವ್ ಇದೆ, ಅನ್ಸ್ಪೋಕನ್ ಎಮೋಷನ್ಸ್ ಇದೆ. ಕೆಲವೊಮ್ಮೆ ಅವರು ನಿಮ್ಮ ಜೊತೆ ಮಾತಾಡ್ತಿಲ್ಲ ಅಂದರೆ ಅದು ಇಗ್ನೋರ್ ಅಂತ ಅಂದ್ಕೋಬೇಡಿ, ಅನ್ನೆಸೆಸರಿ ಡೌಟ್ ಪಡಬೇಡಿ. ಅವರು ತಮ್ಮ ಫೀಲಿಂಗ್ಸ್ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವರು ನಿಮ್ಮನ್ನು ಕಳ್ಕೊಳ್ಬಾರ್ದು ಅಂತ ಫೀಲ್ ಮಾಡ್ತಾರೆ. ನಿಮ್ಮ ಪೇಯ್ನ್ ಅವ್ರಿಗೆ ನೋಡೋಕ್ಕಾಗೋದಿಲ್ಲ. ನೀವು ಸ್ಯಾಡಲ್ಲಿ ಇದ್ದೀರಾ ಅಂದರೆ ಅವರು ದೂರ ಇದ್ದರೂ ಫೀಲ್ ಮಾಡ್ತಾರೆ. ಅವ್ರಿಗೆ ಒಳಗಡೆ ಗಿಲ್ಟ್ ಫೀಲ್ ಆಗುತ್ತೆ. ಅಂದರೆ ಇದು ಫೇಕ್ ಲವ್ ಅನ್ನೋ ರೀತಿ ಕಾಣ್ತಾ ಇಲ್ಲ, ಜೆನ್ಯೂನ್ ಕೇರ್ ಅನ್ನೋ ರೀತಿ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ರಿಟರ್ನ್ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಲೈಫ್ಗೆ ಬರ್ತಾ ಇದ್ದಾರೆ. ಸಡನ್ನಾಗಿ ಮೆಸೇಜ್ ಬರಬಹುದು ಅಥವಾ ಸ್ಲೋಲಿ ಅಪ್ರೋಚ್ ಮಾಡ್ಬೋದು. ಆ ಎನರ್ಜಿ ಕಾಣ್ತಾ ಇದೆ. ಅವರು ತಮ್ಮ ಫೀಲಿಂಗ್ಸನ್ನು ಹೇಳ್ಕೊಳ್ತಾರೆ, ಸಾರಿ ಕೇಳ್ಬೋದು, ರಿಗ್ರೆಟ್ ಫೀಲ್ ಆಗ್ತಾ ಇದೆ, ಅವರ ತಪ್ಪು ಅವರನ್ನು ಒಪ್ಕೊಳ್ತಾರೆ, ಫೈನಲಿ ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇದು ಫಾಸ್ಟಲ್ಲಿ ಆಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋದಲ್ಲ, ಬಟ್ ಶ್ಯೂರ್ ಆಗಿ ಆಗೇ ಆಗುತ್ತೆ ಅನ್ನೋ ಎನರ್ಜಿನ ನೀವು ರಿಸೀವ್ ಮಾಡ್ಕೋಬೇಕಾಗುತ್ತೆ. ಫಿಯರ್ ಇದೆ, ರಿಜೆಕ್ಷನ್ ಫಿಯರ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಫಿಯರ್ ಇದೆ. ಆದರೂ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಲವ್ ಅನ್ನೋದು ಕಾಣ್ತಾ ಇದೆ. ಬಟ್ ನಿಮ್ಮ ಬಿಗ್ಗೆಸ್ಟ್ ಡೌಟ್ ಏನು ಅಂದರೆ ಅವರ ಲೈಫ್ನಲ್ಲಿ ಬೇರೆ ಯಾರಾದರೂ ಇದ್ದಾರಾ? ಕೆಲವರಿಗೆ ಡಿಸ್ಟ್ರಾಕ್ಷನ್ಸ್ ಇರ್ಬೋದು, ಕೆಲವರಿಗೆ ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಅಂದರೆ ಎಕ್ಸ್ ಪರ್ಸನ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು. ಬಟ್ ಲಿಸನ್ ಕೇರ್ಫುಲಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಅವರ ಹಾರ್ಟ್ನಲ್ಲಿ ಸ್ಟ್ರಾಂಗ್ ಪ್ಲೇಸ್ ಯಾರಿಗೆ ಇದೆ ಅಂದರೆ ನಿಮಗೆ ಮಾತ್ರ. ಅವ್ರು ಯಾರ ಜೊತೆ ಮಾತಾಡಿದ್ರು ಕೂಡ, ಯಾರ ಜೊತೆ ಕನೆಕ್ಟ್ ಆದರೂ ಕೂಡ ಅದು ಟೆಂಪ್ರವರಿ ಎನರ್ಜಿ ರೀತಿ ಕಾಣ್ತಾ ಇದೆ. ಬಟ್ ಪ್ಲೇಸ್ ಪರ್ಮನೆಂಟ್ ನಿಮ್ಮದೇ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಸ್ಥಾನ ರೀಪ್ಲೇಸ್ ಆಗೋದಿಲ್ಲ. ಯಾಕೆಂದರೆ ಅವರಿಗೆ ಕಂಫರ್ಟ್, ಪೀಸ್, ರಿಯಲ್ ಲವ್ ನೀವೇ ಕೊಟ್ಟಿರೋದು. ಅದು ಈಸಿಯಾಗಿ ಯಾರಿಂದಲೂ ರೀಪ್ಲೇಸ್ ಆಗೋದಿಲ್ಲ ಅನ್ನೋ ಎನರ್ಜಿ ಇದೆ. ಅಂದರೆ ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳು ಇರುತ್ತೆ, ಎಲ್ಲ ಬೆಳಕು ಕೊಡ್ತಾ ಇರುತ್ತಲ್ವಾ, ಎಲ್ಲ ಬ್ಯೂಟಿಫುಲ್ ಆಗಿರುತ್ತೆ. ಬಟ್ ಚಂದ್ರನ ಬೆಳಕು ಬಂದಾಗ ಎಲ್ಲ ಫೇಡ್ ಆಗಿಬಿಡುತ್ತೆ. ಯಾಕೆ ಅಂದರೆ ಅದರ ಗ್ಲೋ ಏನಿದೆ ಅದು ಡಿಫ್ರೆಂಟ್. ಹಾಗೆ ಅವರ ಲೈಫ್ನಲ್ಲಿ ತುಂಬ ಜನರಿರಬಹುದು, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರಬಹುದು, ಥರ್ಡ್ ಪರ್ಸನ್ ಇರ್ಬೋದು, ಸಿಚುವೇಶನ್ ಆಗಿರ್ಬೋದು. ಬಟ್ ನಿಮ್ಮ ವ್ಯಾಲ್ಯೂ ಅನ್ನೋದು ಡಿಫ್ರೆಂಟ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಪ್ರಾಬ್ಲಮ್ ಥರ್ಡ್ ಪರ್ಸನ್ ಅಲ್ಲ, ಪ್ರಾಬ್ಲಮ್ ಅನ್ನೋದು ಡೌಟ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನಿಮಗೆ ಡೌಟ್ ಇದೆ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ನೀವು ಡೌಟ್ ಮಾಡಿ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ರೆ ಸಿಚುವೇಶನ್ ಚೇಂಜ್ ಕೂಡ ಆಗ್ಬೋದು. ಹಾಗಾಗಿ ಟ್ರಸ್ಟ್ ಅನ್ನೋದು ಇಂಪಾರ್ಟೆಂಟ್. ನಿಮ್ಮ ವ್ಯಕ್ತಿಯ ಮೇಲೆ ನೀವು ಟ್ರಸ್ಟ್ ಇಡಿ, ನಿಮ್ಮ ಲವ್ ಮೇಲೆ ನೀವು ಟ್ರಸ್ಟ್ ಮಾಡಿ. ಸೊ ಇಷ್ಟೆಲ್ಲ ವಿಷಯಗಳು ಇವತ್ತಿನ ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಮತ್ತು ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದೀರಾ. ಇದು ನನಗೆ ಕನೆಕ್ಟ್ ಆಗಿದೆ, ನನ್ನ ಸಿಚುವೇಶನ್ಗೆ ಮ್ಯಾಚ್ ಆಯಿತು, ತುಂಬ ಅಕ್ಯುರೇಟ್ ರೀಡಿಂಗ್, ತುಂಬ ಮ್ಯಾಚ್ ಆಗ್ತಿದೆ ಮೇಡಮ್ ಅಂತ ಎಲ್ಲ ಹೇಳ್ತಾ ಇದ್ದೀರಾ. ನಾನು ಈ ಎನರ್ಜಿನ ಕ್ಲೈಮ್ ಮಾಡ್ತೀನಿ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬರಿಗೂ ಕೂಡ ನಿಜವಾಗ್ಲೂ ನನ್ನ ಹೃದಯದಿಂದ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ಯು ಆಲ್. ನೀವು ಕೊಟ್ಟಿರುವ ಆ ಪಾಸಿಟಿವ್ ಎನರ್ಜಿ, ಆ ಸಪೋರ್ಟ್, ಆ ಟ್ರಸ್ಟ್ ಅದು ನಿಮ್ಮ ಕಡೆಗೆ ಡಬಲ್ ಆಗಿ ರಿಟರ್ನ್ ಆಗುತ್ತೆ. ಯೂನಿವರ್ಸ್ ನಿಮಗೆ ಏನು ಬೇಕೋ ಅದನ್ನು ಸ್ಲೋಲಿ ಪರ್ಫೆಕ್ಟ್ಲಿ ಕೊಟ್ಟೇ ಕೊಡುತ್ತೆ. ನಿಮ್ಮ ಹಾರ್ಟ್ ಡಿಸೈರ್ ಫುಲ್ಫಿಲ್ ಆಗೇ ಆಗುತ್ತೆ. ನೀವು ಯಾರನ್ನು ನಿಜವಾಗ್ಲಿ ಪ್ರೀತಿಸ್ತಾ ಇದ್ದೀರೋ ಆ ಪ್ರೀತಿ ನಿಮಗೆ ಸಿಗಲಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕ್ಲಿಯರ್ ಆಗಲಿ, ಡಿಸ್ಟೆನ್ಸ್ ಅನ್ನೋದು ಕಡಿಮೆ ಆಗಲಿ, ಕಮ್ಯುನಿಕೇಷನ್ ಅನ್ನೋದು ಮತ್ತೆ ರೀಸ್ಟಾರ್ಟ್ ಆಗಲಿ.
ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪೀಸ್, ಹ್ಯಾಪಿನೆಸ್, ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವೂ ಬರಲಿ ಅಂತ ಬ್ಲೆಸ್ ಮಾಡ್ತಾ, ನೀವು ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಪಾಸಿಟಿವ್ ಆಗಿ ವಿಶ್ ಮಾಡ್ತಾ ಇದ್ದೀರಾ ಅಂದರೆ ಅದೇ ಪಾಸಿಟಿವ್ ಥಿಂಗ್ಸ್ ನಿಮ್ಮ ಲೈಫ್ಗೆ ಅಟ್ರ್ಯಾಕ್ಟ್ ಆಗುತ್ತೆ. ಹಾಗಾಗಿ ಆಲ್ವೇಸ್ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಫೀಲ್ ಮಾಡಿ. ಯೂನಿವರ್ಸ್ ನಿಮ್ಮ ವೈಬ್ರೇಷನನ್ನು ನೋಡ್ತಾ ಇರುತ್ತೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಪಾಸಿಟಿವ್, ಸ್ಟೇ ಹ್ಯಾಪಿ.